ಒಂದು ಎಕ್ಸಿಟ್ ಪೋಲ್ ಸಂಖ್ಯೆಯನ್ನ ರಾಜ್ಯವಾರು ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಒಂದೇ ಒಂದು ಎಕ್ಸಿಟ್ ಪೋಲ್, ಪ್ರದೀಪ್ ಗುಪ್ತಾ ಅವರು ಮಾಡುವ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್. ಯಾಕೆ ಅನ್ನೋದನ್ನ ವಿವರಿಸಿದ್ದೀವಿ. ಬ್ರೇಕ್ಗಿಂತ ಮುಂಚೆ ನಾವು ಮಧ್ಯಪ್ರದೇಶದ ಸಂಖ್ಯೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಮಧ್ಯಪ್ರದೇಶದಲ್ಲಿ BJP 140 ಕ್ರಾಸ್ ಮಾಡುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವ ಭವಿಷ್ಯವನ್ನು ನುಡಿದು ಅದು ಕರೆಕ್ಟ್ ಆಗಿದ್ದು ಪ್ರದೀಪ್ ಗುಪ್ತಾದ್ದು. ಪ್ರದೀಪ್ ಗುಪ್ತಾ ಮಧ್ಯಪ್ರದೇಶದ ವಿಧಾನಸಭೆ ಎಕ್ಸಿಟ್ ಪೋಲ್ ಕೊಟ್ಟ ಸಂದರ್ಭದಲ್ಲಿ ಅನೇಕರ ಗಾಬರಿ ಆಗ್ಬಿಟ್ಟು ಈ ಲೆವೆಲ್ಲಿಗೆ ಬರೋಕ್ಕೆ ಸಾಧ್ಯನಾ ಅಂತ ಬಂದರು. ಅಲ್ಲಿ 63 ಪೈಕಿ 59 ಎಕ್ಸಿಟ್ ಪೋಲ್ಗಳನ್ನು ಅಕ್ಯುರೇಟಾಗಿ ಹೇಳಿದ್ದೀನಿ ಅನ್ನುವ ಶ್ರೇಯ ಅವರು. ಅಜಿತ್, ನನಗೆ ಕಳೆದ 10 ವರ್ಷಗಳಲ್ಲಿ 2 ಚುನಾವಣೆಗಳು ನಾವು ನೋಡಿದ್ದೊಂದು, ಫಲಿತಾಂಶ ಬಂದಿದ್ದೊಂದು. ಒಂದು ಗುಜರಾತ್ 2017. ಗುಜರಾತ್ನಲ್ಲಿ ಓಡಾಡಿದಾಗ ನನಗನ್ಸಿತ್ತು ಯಾವ ಪ್ರಮಾಣದ ಆಕ್ರೋಶ, GST, ಡಿಮಾನಿಟೈಸೇಷನ್, ಬಿಸ್ನೆಸ್ ಕಮ್ಯುನಿಟಿ ಗುಜರಾತ್ ಕರೆಕ್ಟ್ ಅತಿ ಹೆಚ್ಚು ಹೊಡೆತ. ಆದರೆ ಗುಜರಾತ್ನಲ್ಲಿ BJP ಸರಿ ಭಾಳ ದೊಡ್ಡ ಬಹುಮತ ಬರಲಿಲ್ಲ. ನಿಮ್ಗೆ ನೆನಪಿದ್ರೆ ಅದೇ ಚುನಾವಣೆ ವಿಧಾನಸಭೆ 2010 ಕರೆಕ್ಟ್ 17ರ ವಿಧಾನಸಭೆ, ಅದರಲ್ಲಿ ಜಿಗ್ಜಾಗ್ ಆಗಿತ್ತು ನಿಮ್ಮ ಫಲಿತಾಂಶ. ನಿಮ್ಗೆ ನೆನಪಿದ್ರೆ 8ರಿಂದ 11ರವರೆಗೆ ಒಂದು ರೀತಿ ಎದೆ ಬಡಿತ ನಿಜಕ್ಕೂ ಜಾಸ್ತಿ. ಪಟೇಲ್ ಮೀಸಲಾತಿ ಹೋರಾಟದ ಅದಾದ ನಂತರ ಮಧ್ಯಪ್ರದೇಶದ್ದು ಹೋದವರೆಲ್ಲ ಹೇಳ್ತಾ ಇದ್ರು ಆ್ಯಂಟಿ ಇನ್ಕಂಬನ್ಸಿ ಇದೆ, BJP ಮತ್ತು ಕಾಂಗ್ರೆಸ್ ಸಮಬಲದಲ್ಲಿರ್ತವೆ ಅಂತಕ್ಕಂಥದ್ದು. ಬಟ್ ಫಲಿತಾಂಶ ಬಂದಾಗ BJP ಒಂದು ಭರ್ಜರಿ ಜಯವನ್ನು ಮಧ್ಯಪ್ರದೇಶದಲ್ಲಿ ಗಳಿಸ್ಲಿಕ್ಕೆ ಸಾಧ್ಯ ಆಗಿತ್ತು. ಈ ಲೋಕಸಭೆಯಲ್ಲೂ ಕೂಡ ನಿಮಗೆ ಹೋದವರೆಲ್ಲರೂ 19ರ ವಾತಾವರಣ ಇಲ್ಲ, 14ರ ವಾತಾವರಣ ಇಲ್ಲ. ಎಲ್ಲ ಕಡೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲ ಇದೆ, ಜನರಿಗೆ ಬೇಸರ ಇದೆ. ಆದರೆ ಫಲಿತಾಂಶವನ್ನು ನೋಡಿದಾಗ BJP ತನ್ನ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಆ ಕಾರಣದಿಂದ ಮೋದಿ ಮತ್ತು ಶಾರಿಗೆ ನೀವು ಹೇಳ್ತಿದ್ದ ಅರ್ಧ ಸೀಟ್ ಇದ್ರೂ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳ್ತಾ ಇದ್ರು. ಒಂದು ಮೋದಿಯ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ಕ್ವಾಲಿಟಿ, ಅದು ವಿಪಕ್ಷಗಳು ಕೂಡ ಸೇರಿದಂತೆ ನಾನು ಹೇಳ್ತೀನಿ, ಹಿ ವಿಲ್ ವರ್ಕ್ ಹಾರ್ಡ್ ಫಾರ್ 24 hours. ಹಿ ವಿಲ್ ಗಿವ್ ಹಿಸ್ ಬೆಸ್ಟ್. ಅನ್ಡೌಟೆಡ್. ನಾವು ಕರ್ನಾಟಕದಲ್ಲೇ ಎಲ್ಲರೂ ನಾವು ಟೀಕೆ ಮಾಡ್ತಾ ಇದ್ವಿ, ಎಲ್ಲಿ ಮೋದಿ ತಾಲೂಕುಗಳಿಗೆ ಅಡ್ಡಾಡ್ತಿದ್ದಾರಲ್ಲ ಅಂತಕ್ಕಂಥದ್ದು. ಸೋಲ್ತಾರೆ BJP ಅನ್ನೋದು ನಮ್ಗೆ ಗೊತ್ತಿತ್ತು, ಸೋಲ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ವ? ಆದರೆ ಕೊನೆಯ ಕ್ಷಣದವರೆಗೂ ಕೂಡ ಸೋಲಿನ ದವಡೆಯಿಂದ ಪಾರ್ಟಿಯನ್ನು ಎಳ್ಕೊಂಡು ಬರ್ತಕ್ಕಂಥ ಒಂದು ಪರಿಶ್ರಮವನ್ನು ಏನು ಮೋದಿ ಪಡ್ತಾರೆ, ಅದು ಅನೇಕ ಬಾರಿ ಮೋದಿ ಮತ್ತು ಅಮಿತ್ ಶಾ BJP ಕೈ ಹಿಡಿದಿದೆ ಅಂತ. 172 ರ್ಯಾಲಿಗಳು, ಸಮಾವೇಶಗಳು ಈ ಚುನಾವಣೆಯಲ್ಲಿ 172. ಅದಕ್ಕಿಂತ ಮುಂಚೆ ನಾವು ಗಣನೆಗೆ ತೆಗೆದುಕೊಂಡಿಲ್ಲ. ಶಂಕುಸ್ಥಾಪನೆ, ವಿಮಾನ ನಿಲ್ದಾಣ ಉದ್ಘಾಟನೆ, ಅವೆಲ್ಲ ಚುನಾವಣಾ ಪ್ರಚಾರನೇ. 172 ಇರಲಿ. ರಾಜಸ್ಥಾನದ ಸಂಖ್ಯೆಗಳಿಗೆ ಬರೋಣ. BJPಗೆ ಪ್ರಾಬ್ಲಮೆಟಿಕ್ ಅನ್ನಿಸ್ತಾ ಇರುವ ರಾಜ್ಯ 25ರ ಪೈಕಿ 16ರಿಂದ 19ಕ್ಕೆ BJP ಕುಸಿಯುತ್ತೆ ಅಂತ ಹೇಳಲಾಗ್ತಾ ಇದೆ. 16ರಿಂದ 19. ಕಳೆದ ಸಲ ಕ್ಲೀನ್ ಸ್ವೀಪ್ ಮಾಡಿತ್ತು ರಾಜಸ್ಥಾನವನ್ನು BJP. 16ರಿಂದ 19ಕ್ಕೆ ಇಳಿತಾರೆ ಅಂತ ಅಂದರೆ 6ರಿಂದ 9 ಸ್ಥಾನಗಳು BJPಯ ಟ್ಯಾಲಿಯಲ್ಲಿ ಮೈನಸ್ ಆಗೋದು ರಾಜಸ್ಥಾನದಿಂದಲೇ. 6ರಿಂದ 9 ಕಡಿಮೆ ಆಗೋದು ರಾಜಸ್ಥಾನದಿಂದ ಅಂತ. ಕಾಂಗ್ರೆಸ್ 5ರಿಂದ 7 ಕ್ಷೇತ್ರಗಳನ್ನು ಗೆಲ್ಲಬಹುದು. ಇತರೆ 1 ಅಥವಾ 2 ಹೇಳ್ತಾ ಇದ್ದಾರೆ. 1 ಅಥವಾ 2 ವೋಟ್ ಶೇರ್ನ ಲೆಕ್ಕಕ್ಕೆ ಬಂದರೆ BJP 51% -7% ಆಗ್ತಾ ಇದೆ. ಕಳೆದ ಸಲ 58%. 58% ವೋಟ್ ತಗೊಂಡು BJP ಕಳೆದ ಸಲ ರಾಜಸ್ಥಾನವನ್ನು ಕ್ಲೀನ್ ಸ್ವೀಪ್ ಮಾಡಿತ್ತು. ಕಾಂಗ್ರೆಸ್ 5% ವೋಟ್ ಶೇರ್ ಜಾಸ್ತಿ ಆಗ್ತಾ ಇದೆ, 41%ಗೆ ಬರ್ತಾ ಇದೆ. ಇತರೆ 8%. ಎಸ್ ಸರ್. ಪ್ರಶಾಂತ್, ನಾವು ಮಧ್ಯಪ್ರದೇಶದ ಚರ್ಚೆ ಮಾಡ್ತಾ ಇದ್ವಿ. ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಮುಖ್ಯಮಂತ್ರಿ ಮಾಡದೆ ಯಾದವ ಸಮುದಾಯದವರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಮತ್ತೆ ಅಷ್ಟೇ ಸ್ಥಾನಗಳನ್ನು ಗಳಿಸ್ತೀವಿ ಅಂತ. ಬಟ್ ರಾಜಸ್ಥಾನದಲ್ಲಿ ಹಂಗಾಗೋದಿಲ್ಲ. ವಸುಂಧರಾ ರಾಜೆ ಅವರನ್ನು ಕೆಳಗಿಳಿಸಿದ್ದು, ರಜಪೂತ್ರ ವಿರುದ್ಧ ಏನೋ ಬಂದ ಹೇಳಿಕೆಗಳು ಎಲ್ಲ ಸೇರ್ಕೊಂಡು -6 to 9 ಕ್ಷೇತ್ರ ಆಗ್ತಾ ಇದೆ. ರಾಜಸ್ಥಾನ ಸ್ವಲ್ಪ ಕರ್ನಾಟಕದ ರೀತಿ. ಅಲ್ಲಿ ಜಾತಿ ಸಮೀಕರಣಗಳು ಸರಿ ಇದ್ದಾಗ ಮಾತ್ರ ಆ ಪಾರ್ಟಿಗಳು ಗೆಲ್ತವೆ. ಎಸ್. ಈಗ ವಸುಂಧರಾರನ್ನು ತೆಗೆದ ನಂತರ ಮತ್ತು ಸಚಿನ್ ಪೈಲಟ್ ರಿಯಾಕ್ಟಿವ್ ಆದ ನಂತರ
ನಡೀತಾ ಇರತಕ್ಕಂಥ ಒಂದು ಚುನಾವಣೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಅಶೋಕ್ ಗೆಹ್ಲೋಟ್ರನ್ನು ಸೋಲಿಸಿದ ನಂತರ ಸಚಿನ್ ಪೈಲಟ್ ಈಸ್ ಲುಕಿಂಗ್ ಎಟ್ 2028. ಈಗ ಅವ್ರೇನು ಪಾರ್ಟಿಗಳ ಬಗ್ಗೆ ಗ್ರಾಸ್ ಇಟ್ಕೊಂಡಿಲ್ಲ ಅಥವಾ BJPಗೆ ಬರಬೇಕು ಅಂತಕ್ಕಂಥದ್ದೆಲ್ಲ ಇಟ್ಕೊಂಡಿಲ್ಲ. ಮತ್ತು ಅಲ್ಲಿ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಏನು ವಸುಂಧರಾ ರಾಜೆ ಇದ್ದರು. ವಸುಂಧರಾ ರಾಜೆ ಒಂದು ರೀತಿ ಇನ್ಯಾಕ್ಟಿವ್ ಆದ ನಂತರ ಭಜನ್ ಲಾಲ್ ಶರ್ಮಾಗೆ ಈ ಜಾತಿಗಳ ಕಾಂಬಿನೇಷನ್ಸ್ಗಳನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಟಾಸ್ಕ್. ನೋಡಿ, ಬೊಮ್ಮಾಯಿ ಲಿಂಗಾಯತರಾಗಿದ್ದರೂ ಅದು ಸಾಧ್ಯ ಆಗಲಿಲ್ಲ, ಜಗದೀಶ್ ಶೆಟ್ಟರ್ ಲಿಂಗಾಯತರಾಗಿದ್ದರೂ ಅದು ಸಾಧ್ಯ ಆಗಲಿಲ್ಲ. ಹೌದು, ಭಜನ್ ಲಾಲ್ ಶರ್ಮಾ ಒಬ್ಬ ಬ್ರಾಹ್ಮಣರನ್ನು ತಂದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಕಾಂಬಿನೇಷನ್ ಈಸ್ ರೈಟ್ ಅಂತಕ್ಕಂಥದ್ದನ್ನು BJP ಹೇಳ್ತಾ ಇತ್ತು. ಬಟ್ ಕ್ವಶನ್ ಈಸ್ ನಾಟ್ ಅಬೌಟ್ ಕಾಸ್ಟ್, ಕ್ವಶನ್ ಈಸ್ ಅಬೌಟ್ ಪರ್ಸ್ನಾಲಿಟಿ ಆಲ್ಸೋ. ನಿಮಗೆ ಕೆಲವು ರಾಜ್ಯಗಳಲ್ಲಿ ಗಟ್ಟಿ ನಾಯಕತ್ವ ಇರದೇ ಹೋದರೆ ರೀಗ್ರೂಪಿಂಗ್ ಆಗುತ್ತಲ್ಲ, ಆ ರೀಗ್ರೂಪಿಂಗನ್ನು ತಡೆಯೋದು ಹೇಗೆ? ಅಂದರೆ ಮಧ್ಯಪ್ರದೇಶದಲ್ಲಿ ಅಥವಾ ಗುಜರಾತ್ನಲ್ಲಿ ಮಾಡಿದ ಎಕ್ಸ್ಪೆರಿಮೆಂಟ್ಗಳನ್ನು BJP ಹೈಕಮಾಂಡ್ ಕರ್ನಾಟಕದಲ್ಲೋ ರಾಜಸ್ಥಾನದಲ್ಲೋ ಮಾಡಲಿಕ್ಕೆ ಆಗಷ್ಟು. ಹರಿಯಾಣದಲ್ಲೂ ಕೂಡ ನೀವು ನಾನ್ ಜಾಟ್ ಕಾಂಬಿನೇಷನ್ ಆಗುತ್ತೆ ಅಂತ ಮನೋಹರ್ ಲಾಲ್ ಖಟ್ಟರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಲಾಯಿತು. ಕೊನೆಗೆ BJP ಅವ್ರಿಗೆ ಅರ್ಥ ಆಯಿತು, ಮನೋಹರ್ ಲಾಲ್ ಖಟ್ಟರನ್ನು ಮುಂದುವರಿಸಿದ್ರೆ ಬರೋ 6-7 ಸೀಟ್ಗಳು ಕೂಡ ಬರೋದು ಕಷ್ಟ ಆಗುತ್ತೆ. ಹೀಗಾಗಿ ನಯಾಬ್ ಸೈನಿಯನ್ನು ಮಾಡಲಾಯಿತು. ಆ ನಯಾಬ್ ಸೈನಿಯನ್ನು ಮಾಡಿ ಉತ್ತರ ಪ್ರದೇಶದ ಸೈನಿ ಸಮುದಾಯ ಕೂಡ ಜೊತೆಗೆ ಬರ್ಬೋದೇನೋ ಅಂತ BJP ಅವ್ರಿಗೆ ಅನಿಸ್ತು. ಹಾಗೆ ಭಜನ್ ಲಾಲ್ ಶರ್ಮಾರನ್ನು ಮುಖ್ಯಮಂತ್ರಿ, ಅಜಿತ್, ಒಂದು ಪರ್ಸ್ನಾಲಿಟಿ ಇರುತ್ತೆ. ಹೌದು ಹೌದು. ಈಗ ನೀವು ಯಡಿಯೂರಪ್ಪನವರ ಜಾಗದಲ್ಲಿ ಯಾರನ್ನೋ ತಂದು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಬೊಮ್ಮಾಯಿ ವಾಸ್ ಅ ಸೀಸನ್. ಬೊಮ್ಮಾಯಿ ನ್ಯೂ ದ ಇಂಟ್ರಿಕಸೀಸ್ ಆ್ಯಂಡ್ ಡೈನಮಿಕ್ಸ್ ಆಫ್ ಕರ್ನಾಟಕ ಪಾಲಿಟಿಕ್ಸ್. ಆದರೆ ವ್ಯಕ್ತಿಯಾಗಿ ಬೊಮ್ಮಾಯಿ ಓಕೆ, ಇಡೀ ರಾಜ್ಯದ ನಾಯಕತ್ವವನ್ನು ವಹಿಸಬಲ್ಲರೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಜನ ಹೇಳಿದರು ನೆಗೆಟಿವ್ ವೋಟಿಂಗ್ ಆಯಿತು. ಸೇಮ್ ಭಜನ್ ಲಾಲ್ ಶರ್ಮಾರನ್ನು ಮುಖ್ಯಮಂತ್ರಿಯಾಗಿ ತಂದಾಗ ನಿಮಗೆ ವಸುಂಧರಾ ರಾಜೆ ಸಿಂಧಿಯಾ ವಿರುದ್ಧದ ಒಂದು BJPಯ ಗುಂಪಿದೆ ಅಲ್ವಾ, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಅವರು ಇನ್ಯಾಕ್ಟಿವ್ ಆದರು. ಈಗ ಯಡಿಯೂರಪ್ಪ ಅವರು ಇದ್ದಾಗ ಅವ್ರ ವಿರುದ್ಧದ ಗುಂಪು ಆಕ್ಟಿವ್ ಇರುತ್ತೆ. ಒಟ್ಟಿನಲ್ಲಿ ಕೋಲಾರದಲ್ಲಿ ಕಾಂಗ್ರೆಸ್ ಆದಂಗೆ ಆಗಿದೆ, ರಾಜಸ್ಥಾನದಲ್ಲಿ ನೀನು ಬೇಡ ನಾನು ಬೇಡ, ರಾಜಸ್ಥಾನದಲ್ಲಿ BJP, ಕೋಲಾರದಲ್ಲಿ ಕಾಂಗ್ರೆಸ್ ಆದಂಗೆ ಆಗಿದೆ. ಕರೆಕ್ಟ್. ಅಂದರೆ ಅದೊಂದು ಸಿಮಿಲಾರಿಟಿ. ಬಟ್ ರಾಜಸ್ಥಾನದಲ್ಲಿ ಸಮಸ್ಯೆ ಆದಂತೆ ಕಾಣ್ತಾ ಇದೆ. ಅಲ್ಲಿ ವಸುಂಧರಾ ರಾಜೆ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ರಜಪೂತ್ ವೋಟರ್ಸ್ ದೂರ ಹೋಗ್ಬಿಟ್ರು ಅಂತ ಆಗಿಲ್ಲ. ಕೆಲವು ಕಡೆ ಜಾಟ್ರು ದೂರ ಹೋಗಿದ್ದಾರೆ, ಗುಜ್ಜರ್ ಅಗೇನ್ ಸಚಿನ್ ಪೈಲಟ್ ಜೊತೆ ಹೋಗಿದ್ದಾರೆ. ಒಂದು ರೀತಿಯ ವಿಚಿತ್ರ ಸನ್ನಿವೇಶಗಳು ಕೆಲ ಕ್ಷೇತ್ರಗಳಲ್ಲಿ ಕಂಡು ಬಂದಿವೆ. ಹೀಗಾಗಿ ರಾಜಸ್ಥಾನದಲ್ಲಿ BJP 9 ಸೀಟ್ಗಳವರೆಗೆ ಕಳ್ಕೊಳ್ಬೋದು ಅಂತ ಅನ್ನೋದನ್ನು ಇಂಡಿಯಾ ಟುಡೇ ಸಮೀಕ್ಷೆ 9 ಸೀಟ್ ತನಕ 16 ಬಂದರೆ -9 ಆಗುತ್ತೆ. ರಾಜಸ್ಥಾನದ ನಂತರ ಗುಜರಾತ್, ನರೇಂದ್ರ ಮೋದಿ ಅವರ ತವರು ಕ್ಷೇತ್ರ. 2014ರಲ್ಲೂ ಕ್ಲೀನ್ ಸ್ವೀಪು, 2019ರಲ್ಲೂ ಕ್ಲೀನ್ ಸ್ವೀಪು. ಈ ಸಲವೂ ಹಾಗೆ ಆಗುತ್ತೆ, ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. 25ರಿಂದ 26 BJP, 0ಯಿಂದ 1 ಕಾಂಗ್ರೆಸ್. ವೋಟ್ ಶೇರ್ನ ಲೆಕ್ಕಕ್ಕೆ ಬಂದರೆ 63% BJP, ಕಳೆದ ಸಲ 62, ಈ ಸಲ 63. ಕಾಂಗ್ರೆಸ್ನ ವೋಟ್ ಶೇರ್ ಕೂಡ 1% ಜಾಸ್ತಿ ಆಗುತ್ತೆ. ಕಳೆದ ಸಲ 32 ಇದ್ದಿದ್ದು ಈ ಸಲ 33 ಆಗುತ್ತೆ. 1% ವೋಟ್ ಶೇರ್. ಪ್ರಶಾಂತ್, ಗುಜರಾತ್ನಲ್ಲಿ ಅಂದರೆ ನೀವು ರೂರಲ್ ಏರಿಯಾ ಎಲ್ಲ ಓಡಾಡ್ತಿದ್ರೆ ಸಂಘಟನೆ ಇಲ್ಲ ಕಾಂಗ್ರೆಸ್ಗೆ ಅಂತ ಅನ್ಸುತ್ತೆ. ಅಲ್ಲಿ ಸ್ವಲ್ಪ ಪಟೇಲ್ ಮೀಸಲಾತಿ, BJPಗೆ ನಾನು ಓಟೇ ಹಾಕೋದಿಲ್ಲ ಅನ್ನೋರು ಯಾರೋ ಒಂದು 33 ಜನ, 133 ಜನ ಅವ್ನು ಹಾಕ್ತಿದ್ದಾರೆ ಅಂತ. ಅಲ್ಲ, ಅಂದರೆ ನೀವು ಪಟೇಲ್ ಮೀಸಲಾತಿ ಆಂದೋಲನದ ನಂತರ ಸೌರಾಷ್ಟ್ರ ಭಾಗದಲ್ಲಿ ಕಾಂಗ್ರೆಸ್ ಗಟ್ಟಿ ಆಯಿತು, ಥ್ಯಾಂಕ್ಸ್ ಟು ದಟ್ ಪಟೇಲ್ ಮೀಸಲಾತಿ. ಹೌದು, ಬಟ್ ಹಾರ್ದಿಕ್ ಪಟೇಲೇ ಈ ಸಲ, ಬಟ್ ಹಾರ್ದಿಕ್ ಪಟೇಲೇ BJPಗೆ ಬಂದ ನಂತರ ಅದು ಫಿಸಲ್ ಔಟ್ ಆಯಿತು. ಹೌದು, ನನಗನ್ಸುತ್ತೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಒಂದೆರಡು ಕ್ಷೇತ್ರದಲ್ಲಿ ಒಟ್ಟಿಗೆ ಬಂದು ಒಂದು ಫೈಟ್ ನೀಡುವ ಪ್ರಯತ್ನ ಮಾಡಿದ್ದು ಬಿಟ್ಟರೆ ಉಳಿದ ಭಾಗದಲ್ಲಿ ಭಾಳ ಏನು ದೊಡ್ಡ ಫೈಟ್ ಗುಜರಾತ್ನಲ್ಲಿ ನಡೀತಾ ಇಲ್ಲ. ಬಟ್ ಆ ಒಂದೆರಡು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬಂದಿದ್ದು ಸೀಟ್ ತರುತ್ತಾ ಅಂತಕ್ಕಂಥದ್ರ ಬಗ್ಗೆ, ಹೀಗಾಗಿ 0 to 1, ಕೆಲವು ಸರ್ವೆಗಳು 0 to 2 ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇವೆ. ಬಟ್ ಒಂದಿರುತ್ತೆ ಅಜಿತ್, ಈಗ ಇಡೀ ದೇಶದಲ್ಲಿ ಮೋದಿ ಹೊರಗಿನವರು ಅಥವಾ ಅಮಿತ್ ಶಾ ಹೊರಗಿನವರು,
ಕೆಲವು ರಾಜ್ಯಗಳಲ್ಲಿ ಈಗ ಗುಜರಾತಿಗಳು ಯಾಕೆ ಬಂದರು ಅಂತಕ್ಕಂಥ ಚರ್ಚೆ ನಡೆಯುತ್ತೆ. ಬಟ್ ಗುಜರಾತ್ನಲ್ಲಿ ಅದರ ಲಾಭ ಆಗೇ ಆಗುತ್ತೆ. ನಮ್ಮವರು ಅಂತಾರೆ, ಹೌದು, ನಮ್ಮವರೊಬ್ಬರು ಪ್ರಧಾನಮಂತ್ರಿ ಆಗ್ತಾರೆ ಅಂತಂದಾಗ ಸಹಜವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ INDA ಕೂಟದವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಖುಷಿ ಮಾಡಿದ್ರೆ ಆಗುತ್ತೆ. ಕರ್ನಾಟಕದಲ್ಲಿ ಏನು ಲೆಕ್ಕಾಚಾರ ಚೇಂಜ್ ಆಗುತ್ತೆ? ನಿಶ್ಚಿತವಾದ ಅದೊಂದು ಖುಷಿಯ ಸಂಗತಿ. ಹೌದೌದು. ಐಡೆಂಟಿಟಿ ಇರುತ್ತೆ. ರಾಜ್ಯವೂ ಕೂಡ, ರಾಜ್ಯದವರು ಅನ್ನೋದು ಕೂಡ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡುತ್ತೆ. ಹೀಗಾಗಿ ಮೋದಿ ಮತ್ತು ಅಮಿತ್ ಶಾ ಗುಜರಾತ್ನಲ್ಲಿ ಗಣಿತವನ್ನು ಸರಿಯಾಗಿ ಹೊಂದಿಸಿದ್ದಾರೆ. ಅದನ್ನು ಫಿಜಲ್ ಔಟ್, ಪಟೇಲ್ ಆಂದೋಲನ ಫಿಜಲ್ ಔಟ್ ಆಗಿದೆ. ಆ ಕಾರಣದಿಂದ ನನಗನ್ಸುತ್ತೆ ಭಾಳ ದೊಡ್ಡ ಏನೋ ಶೇಕ್ ಆಗುತ್ತೆ ಗುಜರಾತ್ನಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಮಧ್ಯಪ್ರದೇಶ ಆ್ಯಂಡ್ ಗುಜರಾತ್ ಬೈ ಆ್ಯಂಡ್ ಲಾರ್ಜ್ BJP ಆವರಿಸ್ಕೊಂಡ್ಬಿಟ್ಟಿದೆ. ಅದನ್ನು ತೆಗಿಬೇಕಾದ್ರೆ ಒಬ್ಬ ಗಟ್ಟಿ ನಾಯಕ ಬೇಕು. ಮಧ್ಯಪ್ರದೇಶದಲ್ಲೂ ಆ ನಾಯಕತ್ವ ಇಲ್ಲ, ಗುಜರಾತ್ನಲ್ಲೂ ಆ ನಾಯಕತ್ವ ಕಾಣ್ತಾ ಇಲ್ಲ. ರಾಜಸ್ಥಾನದಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ನಂಬರ್ಗಳನ್ನು ನೋಡ್ತಾ ಇದ್ರೆ 16ರಿಂದ 19 BJP. ಸಚಿನ್ ಪೈಲಟ್ ಇಸ್ ಗುಡ್ ಲೀಡರ್, ನೋ ಡೌಟ್, ನೋ ಡೌಟ್. ಆ ಕಾರಣದಿಂದ ಅದರದೊಂದು ಟ್ರ್ಯಾಕ್ಷನ್ ಕಾಂಗ್ರೆಸ್ಗೆ ವಾಪಸ್ ರಾಜಸ್ಥಾನದಲ್ಲಿ ಸಿಗ್ತಾ ಇದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.